ಹನುಮಂತನವರನ್ನ ಕರೀತಾ ಇದ್ದೀನಿ, ಒಂದೆರಡು ಮಾತಾಡಿ. ಎಲ್ಲ ಆತ್ಮೀಯ ಅಚ್ಚುಮೆಚ್ಚಿನ ಕೇರಳ ಮಲಯಾಳಂ ಸಮಾಜದ ಎಲ್ಲ ಆತ್ಮೀಯ ನಾಗರಿಕ ಬಂಧುಗಳಿಗೆ ಓಣಂ ಹಬ್ಬದ ಶುಭಾಶಯಗಳನ್ನ ಕೋರುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಸರಳ ಸಜ್ಜನಿಕೆಗೆ ಹೆಸರಾದ ಶಾಸಕರಾದ ಕೃಷ್ಣಪತಿ ಅವರೇ ಮತ್ತು ಎಲ್ಲ ವೇದಿಕೆ ಮೇಲಿರುವ ಗಣ್ಯರೇ, ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ಓಣಂ ಹಬ್ಬನ ನೀವು ಒಂದು ತಿಂಗಳು, ನನಗೆ ಗೊತ್ತಿರೋ ಹತ್ರ ಒಂದು ತಿಂಗಳು ಆಚರಣೆ ಮಾಡ್ತೀರಾ. ನಿಜಕ್ಕೂ ಎಲ್ಲರೂ, ಎಲ್ಲ ಕೇರಳದ ಎಲ್ಲ ಸಮೂಹದವರು ನೀವು ಒಂದು ಕಡೆ ಸೇರಿ ಒಂದೇ ಕುಟುಂಬದ ತರ ಓಣಂ ಹಬ್ಬನ ಆಚರಣೆ ಮಾಡ್ತೀರಾ. ಬಹಳ ಬಹಳ ಸಂತೋಷ ಆಗುತ್ತೆ. ನಿಜವಾಗ್ಲೂ ಎಲ್ಲರೂ ಒಗ್ಗಟ್ಟಿದ್ದಾಗ ಮಾತ್ರ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ಒಂದು ಬಲ ಇರುತ್ತೆ. ಆ ವ್ಯಾಲ್ಯೂನ ನೀವು ತೋರಿಸ್ತೀರಾ. ನಿಜಕ್ಕೂ ಆ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿದ್ದಾಗ ಮಾತ್ರ ನಿಮಗೆ ಒಳ್ಳೇದಾಗುತ್ತೆ. ಮತ್ತೆ ಈ ಓಣಂ ಹಬ್ಬನ ತುಂಬಾ ಅಚ್ಚುಕಟ್ಟಾಗಿ, ತುಂಬಾ ಭಕ್ತಿ ಪ್ರಧಾನವಾಗಿ ಆಚರಣೆ ಮಾಡ್ತೀರಾ. ಆಕ್ಚುಲಿ ನಾನು ಒಂದು 15 days ಮುಂಚೆ ಇಲ್ಲಿ ಜಯನಗರ ಹೌಸಿಂಗ್ ಸೊಸೈಟಿಲಿ ಒಂದು ಓಣಂ ಸೆಲೆಬ್ರೇಟ್ ಮಾಡಿದ್ರು. ನಾನು ಹೋಗಿದ್ದೆ, ಅಲ್ಲಿ ಊಟಕ್ಕೆ ಬರಲೇಬೇಕು ಅಂತ ಹೇಳಿದ್ರು, ಹಾಗಾಗಿ ಹೋಗಿದ್ದೆ. ನಿಜಕ್ಕೂ ಚೆನ್ನಾಗಿತ್ತು. ಅದಕ್ಕೋಸ್ಕರ ಹೋದ ವರ್ಷ ನಾನು ಇರಲಿಲ್ಲ ಊರಲ್ಲಿ, ಹಾಗಾಗಿ ಬಂದಿರಲಿಲ್ಲ ಅಷ್ಟೇ, ಬೇರೆ ಉದ್ದೇಶ ಏನಿಲ್ಲ. ಹಾಗಾಗಿ ಇವತ್ತು ನಾನು MLA ಕರ್ಕೊಂಬರೋಕೆ ಮನೆ ಹತ್ರ ಹೋಗಿದ್ದೆ, ಆದ್ರೆ ಅವರು ಇನ್ನೊಂದು ಕಾರ್ಯಕ್ರಮ ಇದ್ದಿದ್ರಿಂದ ಬೆಳಗ್ಗೆ ಹೊರಟ್ಬಿಟ್ಟಿದ್ರು. ಹಾಗಾಗಿ ನಿಜಕ್ಕೂ ನಾವು ಮೊದಲಿಂದ ನಮ್ಮ ಮುರಳಿ ಫೌಂಡರ್, ನಾವು ಚಿಕ್ಕ ಹುಡುಗರಿದ್ದಾಗಿಂದನೂ ಮುರಳಿ ಅವರು ಉತ್ತರಳ್ಳಿಯಲ್ಲಿ ನಮಗೆ ಬಹಳ ಆತ್ಮೀಯರು. ಅವರು ನನಗೆ ಗೊತ್ತಿದ್ರೆ ಒಂದು 10 ಫ್ಯಾಮಿಲಿ ಇದ್ರು ಅವತ್ತೊಂದು ದಿವಸಕ್ಕೆ, ಒಂದು 25 ವರ್ಷದ ಮುಂಚೆ ನಮ್ಮ ಉತ್ತರಳ್ಳಿ. ಅವತ್ತಿಂದನೂ ಆ ಸಂಘಟನೆ ಮಾಡ್ತಾ ಇವತ್ತಿನ ದಿವಸ ತುಂಬಾ ಎತ್ತರದ ಮಟ್ಟಕ್ಕೆ ಬೆಳೆದಿದ್ದೀರಾ, ಮತ್ತೆ ತುಂಬಾ ಸಂಘಟನೆ ಮಾಡಿದ್ದೀರಾ. ನಿಜಕ್ಕೂ ಬಹಳ ಸಂತೋಷ. ನಮ್ಮ ವಿಜೇಶ್ ಆಗ್ಬೋದು, ಪ್ರಭು ಆಗ್ಬೋದು, ಅವರೆಲ್ಲರೂ ತುಂಬಾ ಆತ್ಮೀಯತೆಯಿಂದ ನಮ್ಮ ಹತ್ರ ಬಹಳ ಚೆನ್ನಾಗಿದ್ದಾರೆ. ನಮ್ಮ MLA ಒಡನಾಡಿಗಳಾಗಿದ್ದಾರೆ. ನಮ್ಮ ಪ್ರಭು ಒಂದ್ಸರಿ MLA ಎಲೆಕ್ಷನ್ ಮುಂಚೆ MLA ಅವ್ರು ಗೆಲ್ಲೇಬೇಕು ಅಂತೇಳಿ ಗುರುವಾಯೂರಲ್ಲಿ ಅರ್ಕೆ ಮಾಡಿಕೊಂಡು, ನಾವು MLA ಗೆದ್ರೆ MLA ಗುರುವಾಯೂರ್ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತೀವಿ ಅಂತೇಳಿ ಅರ್ಕೆ ಮಾಡ್ಕೊಂಡಿದ್ದ ಪ್ರಭು. ನಾವು ಆಕ್ಚುಲಿ ಈ ಹೋದ ವರ್ಷ ನಾವು ಅವ್ರ ಬರ್ಡೇಗೆ ಅಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡಿ ಆ ದೇವಸ್ಥಾನದಲ್ಲಿ ಇದ್ದು ಒಂದು ದಿವಸ ಅಲ್ಲೇ ಇದ್ದು ಬಂದಿದ್ದುಂಟು. ಯಾಕೆ ಕೇಳೋದೆ ಅಂದ್ರೆ ಅಷ್ಟು ಅಭಿಮಾನ ಇಡ್ತೀರಾ ನೀವೆಲ್ಲರೂ. ಅದಕ್ಕಾಗಿ ಚಿರಋಣಿ ನಿಮ್ಗೆಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ನಮ್ಮ MLA ಕೃಷ್ಣಪ್ಪ ಅವರಿಂದ ಇದೀರಾ, ಮುಂದೇನು ಇರ್ತೀರಾ ಅಂತ ನಂಬಿದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತ್ರ.